ಶ್ರೀ ವೆಂಕಟರಮಣ ದೇವಸ್ಥಾನ ಕರಂಬಳ್ಳಿ ಇದರ ಋಕ್ ಸಂಹಿತಾ ಯಾಗ ಶ್ರೀಮದ್ ಭಗವತ ಸಪ್ತಾಹ ಮಹೋತ್ಸವ ಪ್ರಯುಕ್ತ ದೇವಸ್ಥಾನದಲ್ಲಿ ಸಾರ್ವಜನಿಕರಿಗೆ ಯಜ್ಞಕುಂಡ ಸಹಿತ ದೇವಸ್ಥಾನಕ್ಕೆ ಶ್ರೀರಾಮ ಮಂತ್ರ ಜಪ ಸಹಿತ ಸಾಮೂಹಿಕ 5 ಲಕ್ಷ ಪ್ರದಕ್ಷಿಣಾ ನಮಸ್ಕಾರ ಸೇವೆ ಸುತ್ತು ಸೇವೆಗೆ ಚಾಲನೆ ನೀಡಲಾಯಿತು. ಶ್ರೀ ಕಾಣಿಯೂರು ಮಠದ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕಾಪುಶ್ರೀ ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ರಾಜಶ್ರೀ ಶ್ರೀ ಕೆ ವಾಸುದೇವ ಶೆಟ್ಟಿ, ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಮಾಜಿ ಶಾಸಕ ರಘುಪತಿ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವಂಥದ್ದು, ತಂತ್ರಗಳನ್ನು ಮುಂದಿಟ್ಟುಕೊಂಡು ಅರ್ಚಕರನ್ನು, ಆಡಳಿತ ಮಂಡಳಿ, ಅದೇ ರೀತಿಯಲ್ಲಿ ಎಲ್ಲ ಭಕ್ತ ಜನರು, ಗ್ರಾಮಸ್ಥರು ಎಲ್ಲರನ್ನು ಸೇರಿಸಿಕೊಂಡು ಪ್ರಾರ್ಥನೆ ಮಾಡುವಂಥದ್ದು ದೊಡ್ಡ ಕೆಲಸಕ್ಕೆ ನಾವೆಲ್ಲ ಮುಂದುವರೆದಿದ್ದೇವೆ. ದೇವರ ಸನ್ನಿಧಾನದಲ್ಲಿ ಸಾನ್ನಿಧ್ಯಾಭಿವೃದ್ಧಿಯಾಗಬೇಕು ಎನ್ನುವಂತಹ ಉದ್ದೇಶದಿಂದ ಶಾಕದ ಋಕ್ಸಂಹಿತಾ ಯಾಗವನ್ನು ನಾಳೆಯಿಂದ ದ್ವಿತೀಯ ತಿಥಿಯಿಂದ ಆರಂಭಿಸುವಂಥದ್ದು. 8 ದಿವಸಗಳ ಪರ್ಯಂತ ಶಾಕದ ಋಕ್ಸಂಹಿತಾ ಯಾಗ ಅದು ನಡೆಯಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ಇವತ್ತಿನಿಂದ ಆರಂಭಿಸಿ ಪುರಾಣಗಳ ರಾಜ ಅಂತ ಪ್ರಖ್ಯಾತವಾದಂತಹ ಶ್ರೀಮದ್ ಭಾಗವತ ಮಹಾಪುರಾಣವನ್ನು ಪಾರಾಯಣ ಮಾಡಿ ಅದರ ಪ್ರವಚನವನ್ನು ಕೇಳಿ ಸಪ್ತಾಹ ಕ್ರಮದಿಂದ ಭಾಗವತದ ಆರಾಧನೆಯನ್ನು ಮಾಡಬೇಕು. ಭಾಗವತ ಪ್ರತಿಪಾದ್ಯನಾದಂತಹ ವಾಸುದೇವ ರೂಪಿ ಭಗವಂತನ ಆರಾಧನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ದೇವರ ಪ್ರೀತ್ಯರ್ಥವಾಗಿ ನಮ್ಮ ಎಲ್ಲ ಕರ್ಮಗಳನ್ನು ದೇವರಿಗೆ ಸಮರ್ಪಿಸಬೇಕು ಎನ್ನುವ ದೃಷ್ಟಿಯಿಂದ, ನಮ್ಮ ಎಲ್ಲ ಪಾಪ ಪರಿಹಾರ ಆಗಬೇಕೆನ್ನುವ ದೃಷ್ಟಿಯಿಂದ ಎಲ್ಲ ಜನ ಸೇರಿಕೊಂಡು ಪವಿತ್ರವಾದಂತಹ ತಾರಕವಾದಂತಹ ರಾಮತಾರಕ ಮಂತ್ರದ ಜಪ ಪುರಸ್ಸರವಾಗಿ ಕೈಯಲ್ಲಿ ಪುಷ್ಪಾಕ್ಷತೆಗಳನ್ನು ಧಾರಣೆ ಮಾಡಿ ಶ್ರೀದೇವರಿಗೆ ಅಗ್ನಿನಾರಾಯಣನಿಗೂ ಕೂಡ ಪ್ರದಕ್ಷಿಣೆಯನ್ನು ಬರುವ ಮೂಲಕ ದೇವರ ಸಾನ್ನಿಧ್ಯ ವೃದ್ಧಿಗೆ ನಾವೆಲ್ಲ ಪ್ರಾರ್ಥನೆ ಮಾಡುತ್ತೇವೆ. ಆ ಲಕ್ಷ ಪ್ರದಕ್ಷಿಣ 5 ಲಕ್ಷಕ್ಕೆ ಕಮ್ಮಿ ಇಲ್ಲದಂತೆ ದೇವರನ್ನು ಮಾಡಿಸಬೇಕು. ಆ ಪ್ರದಕ್ಷಿಣೆ ನಮಸ್ಕಾರವನ್ನು ಕೂಡ ಮಾಡುವುದು ಅಂತ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಅನ್ನದಾನಾದಿ ಸತ್ಕರ್ಮಗಳು ಪೂರಕವಾಗಿ ನಡೆಯುವಂತಹ ಎಲ್ಲ ಆರಾಧನೆಗಳು, ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡಬೇಕು ಅಂತ ಅದನ್ನು ಸಂಕಲ್ಪಿಸಿಕೊಂಡಿದ್ದೇವೆ. ಈ ದೃಷ್ಟಿಯಲ್ಲಿ ಪ್ರತಿಯೊಬ್ಬರಲ್ಲೂ ದೇವರನ್ನು ಕಾಣುವಂತಹ ಸಂಕಲ್ಪದಿಂದ ಕರಂಬಳ್ಳಿಯ ವೆಂಕಟರಮಣ ದೇವರನ್ನು ಅನೇಕ ರೀತಿಯಲ್ಲಿ ಅರ್ಚಿಸಬೇಕು ಅಂತ ಸಂಕಲ್ಪಿಸಿಕೊಂಡು ಅದಕ್ಕೆ ಬೇಕಾಗುವಂತಹ ದ್ರವ್ಯಗಳನ್ನು ಶ್ರದ್ಧಾ ಭಕ್ತಿಯಿಂದ ನಾವು ತಯಾರು ಮಾಡಿಕೊಂಡಿದ್ದೇವೆ. ಕರಂಬಳ್ಳಿ ಶ್ರೀ ವೆಂಕಟರಮಣ ದೇವಸ್ಥಾನದ ಸನ್ನಿಧಾನದಲ್ಲಿ ವಿಶೇಷವಾಗಿ ಋಕ್ಸಂಹಿತಾ ಯಾಗ, ಭಾಗವತ ಸಪ್ತಾಹ ಮಹೋತ್ಸವ ಹಾಗೂ 5 ಲಕ್ಷ ಪ್ರದಕ್ಷಿಣಾ ನಮಸ್ಕಾರದ ಈ ಒಂದು ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಇದರ ಒಂದು ಪ್ರಾರಂಭದ ಉದ್ಘಾಟನೆಯ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಹಳ ಸಂತೋಷವಾಗುತ್ತದೆ. ಪ್ರದಕ್ಷಿಣೆ ಅಂತ ಹೇಳಿದರೆ ಪ್ರಕೃಷ್ಟವಾಗಿರ್ತಕ್ಕಂತಹ ದಕ್ಷಿಣ ಅಂದರೆ ಬಲಭಾಗ. ಸಾಮಾನ್ಯವಾಗಿ ಈ ಬಲಭಾಗ ಇರುವುದು ಉತ್ಕೃಷ್ಟವಾಗಿರ್ತಕ್ಕಂತಹ ಒಂದು ಭಾಗ. ನಮ್ಮ ದೇಹದಲ್ಲಿಯೂ ಸಹಿತ ಬಲಭಾಗ ಎಂಬುದು ಶ್ರೇಷ್ಠವಾಗಿರ್ತಕ್ಕಂತಹ ಭಾಗ. ನಾವು ಸಾಮಾನ್ಯವಾಗಿ ಹೇಳ್ತಾರೆ ಬಲಗೈಯಲ್ಲಿ ಊಟ ಮಾಡಬೇಕು ಅಂತ ಹೇಳ್ತಾರೆ, ಬಲಕಿವಿಯಿಂದ ಕೇಳಬೇಕು ಅಂತ ಹೇಳ್ತಾರೆ. ಯಾದರೂ ತಂದೆ ಮಗನಿಗೆ ಉಪನಯನ ಉಪದೇಶ ಮಾಡಬೇಕಾದರೆ ಬಲಗೈಯಲ್ಲಿ ಮಂತ್ರೋಪದೇಶವನ್ನು ಮಾಡ್ತಾರೆ, ಬಲಗೈಯಿಂದ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಇಷ್ಟು ಅಂತ ಹೇಳಿದರೆ ಏನಾದರೂ ನೀರು ಕುಡಿಯಬೇಕಾದರೂ ಸಹಿತ ಬಲಗೈಯಲ್ಲಿ ನೀರು ಕುಡಿಯಬೇಕು ಅಂತ ಹೇಳ್ತಾರೆ. ಎಡಗೈಯಲ್ಲಿ ನೀರು ಕುಡಿಯಬಾರದು, ಕುಡಿದ್ರೆ ಅದೊಂದು ರೀತಿಯಲ್ಲಿ ಮದಿರವನ್ನು ಸ್ವೀಕಾರ ಮಾಡ್ತಾರೆ ಅಂತ ಒಂದು ದೋಷವನ್ನು ಹೇಳ್ತಾರೆ. ಊಟದ ಸಮಯದಲ್ಲಿ ಅನಿವಾರ್ಯವಾಗಿ ಬಲಗೈಯಲ್ಲಿ ನೀರು ತಗೊಳ್ಳೋಕ್ಕೆ ಸಾಧ್ಯವಾಗುವುದಿಲ್ಲ ಅಂತಾದಾಗ ಎಡಗೈಯಲ್ಲಿ ನೀರನ್ನು ಕುಡಿಯುವ ಪ್ರಸಂಗದಲ್ಲೂ ಸಹಿತ ಬಲಗೈ ಸ್ಪರ್ಶ ಮಾಡೇ ಕುಡಿಬೇಕು ಅಂತ ಹೇಳ್ತಾರೆ. ಅಷ್ಟು ಬಲಭಾಗಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ.
ಅಂತಹ ಆ ಬಲ ನಮ್ಮ ಬಲ ಭಾಗವನ್ನು ಮುಂದಿಟ್ಟುಕೊಂಡು ದೇವರಿಗೆ ನಾವು ಸುತ್ತು ಹಾಕುವುದು ಪ್ರದಕ್ಷಿಣೆ ಅಂತ ಹೇಳ್ತಾರೆ. ನಮ್ಮ ದೇಹದ ಬಲಭಾಗ ದೇವರ ಸುತ್ತಲೂ ಬರುತ್ತೆ. ಸಾಮಾನ್ಯ ಪ್ರದಕ್ಷಿಣೆ ಹಾಕಬೇಕಾದ್ರೆ ಹೀಗೆ ಪ್ರದಕ್ಷಿಣೆ ಆಗುತ್ತದೆ. ನಮ್ಮ ಬಲಭಾಗ ದೇವರ ಇರಿಸಿಕೊಂಡು ಹಾಕತಕ್ಕಂಥ ಒಂದು ಸ್ಥಿತಿ ಪ್ರದಕ್ಷಿಣೆ ಅಂತ ಹೇಳ್ತಾರೆ. ಅಂತಹ ಪ್ರದಕ್ಷಿಣೆ ದೇವರನ್ನು ಕೇಂದ್ರವಾಗಿ ಇರಿಸಿಕೊಂಡು ನಾವು ಸುತ್ತು ಹಾಕ್ತೇವೆ. ನಾವು ಅಂದರೆ ದೇವರು ಪ್ರಧಾನ ಸ್ವತಂತ್ರ ಅಂತ ಅರ್ಥ, ನಮ್ಮ ನಿಯಾಮಕ ಅಂತ ಅರ್ಥ. ಆ ದೇವರನ್ನು ಕೇಂದ್ರವಾಗಿ ಇರಿಸಿಕೊಂಡು ನಾವು ಪ್ರದಕ್ಷಿಣೆ ಹಾಕೋದು, ಸುತ್ತ ಹಾಕೋದು ಅಂತ ಅರ್ಥ. ಅಂದರೆ ನಮಗೆಲ್ಲದಕ್ಕೂ ಸಹ ದೇವರೇ ಕಾರಣ ಎಂಬ ನಿಮಿತ್ತವಾಗಿ ಇಟ್ಟುಕೊಂಡು ನಾವು ದೇವರ ಸುತ್ತಲೂ ತಿರುಗುವುದೇ ಇದನ್ನು ಪ್ರದಕ್ಷಿಣೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಮ್ಮ ಮನಸ್ಸು ಸಹಿತ ದೇವರ ಸುತ್ತಲೇ ತಿರುಗಬೇಕು ಅಂತ ಅರ್ಥ. ತದಲಂ ಬಹುಲೋಕ ವಿಚಿಂತನಯ ಪ್ರಬಲಂಕುರು ಮಾನಸ ಮೀಶಪದೆ ಅಂತ ಆಚಾರ್ಯ ಮತ್ತು ದ್ವಾದಶ ಸ್ತೋತ್ರದಲ್ಲಿ ಈ ಮಾತನ್ನು ಹೇಳ್ತಾರೆ. ನಾವು ಪ್ರಾಪಂಚಿಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡ್ತೇವೆ, ನಾವು ವ್ಯಾವಹಾರಿಕವಾಗಿ ಮಾಡಬೇಕಾಗುತ್ತೆ. ಆ ಪ್ರಪಂಚದಲ್ಲಿ ನಾವು ಇದ್ದೇವೆ, ಎದುರ್ತಾ ಇದ್ದೇವೆ, ಅದಕ್ಕೋಸ್ಕರ ಪ್ರಪಂಚದ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಆದರೆ ಅದರಲ್ಲೇ ಸಂಪೂರ್ಣವಾಗಿ ಮುಳುಗಿ ದೇವರನ್ನು ಮರೆಯುವುದಲ್ಲ, ದೇವರಲ್ಲಿಯೂ ಸಹ ನಮ್ಮ ಮನಸ್ಸು ಸುತ್ತಾಡಬೇಕು ಅಂತ ಹೇಳ್ತಾರೆ. ನಮ್ಮ ಮನಸ್ಸು ದೇವರಕ್ಕೂ ಸುತ್ತಾಡಬೇಕು, ದೇವರ ಚಿಂತನೆ ಮಾಡಬೇಕು, ದೇವರ ಅನುಸಂಧಾನ ಮಾಡಿಕೊಳ್ಬೇಕು. ಆವಾಗ ನಮ್ಮ ಬದುಕಿನ ಸಾರ್ಥಕತೆ ಅಂತ ತಿಳಿಸುವುದಕ್ಕೋಸ್ಕರ ಪ್ರದಕ್ಷಿಣೆ ಎಂಬುದು ದೇವರ ಸುತ್ತ ಪ್ರದಕ್ಷಿಣೆ ಹಾಕ್ತೇವೆ. ಅಂದರೆ ನಮ್ಮ ಮನಸ್ಸು ಸಹಿತ ದೇವರ ಸುತ್ತನೇ ಇರಬೇಕು ಅಂತ, ಅಂದರೆ ದೇವರ ಬಗ್ಗೆ ಚಿಂತನೆ ಮಾಡ್ತಾ ಇರಬೇಕು ಅಂತ ಎಲ್ಲ ಚಿಂತನೆಯನ್ನು. ಹರೇ ಶ್ರೀನಿವಾಸ. ಎಲ್ಲ ಭಕ್ತಾದಿಗಳಿಗೆ ನಮಸ್ಕಾರ. ಕರಂಬಳ್ಳಿ ಶ್ರೀ ವೆಂಕಟರಮಣ ದೇವಸ್ಥಾನ ಉಡುಪಿ, ಇದರ ಋಕ್ ಸಂಹಿತಾ ಯಾಗ ಹಾಗೂ ಶ್ರೀಮದ್ ಭಾಗವತ ಸಪ್ತಾಹದ ಪ್ರಥಮ ದಿನ ಇಂದು ಪ್ರಥಮವಾಗಿ ಋತ್ವಿಜರ ಸ್ವಾಗತ. ಎಲ್ಲ ವೇದ ವಿದ್ವಾಂಸರನ್ನು ಈ ಕ್ಷೇತ್ರಕ್ಕೆ ನಾವು ಸ್ವಾಗತ ಮಾಡಿದ್ದೇವೆ. ಹಾಗೆ ತದನಂತರದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದ ಶ್ರೀ ಸಂಪುಟ ನರಸಿಂಹ ಮಠದ ಸುಬ್ರಹ್ಮಣ್ಯ ಸ್ವಾಮಿಗಳು ಈ ಕ್ಷೇತ್ರಕ್ಕೆ ಇವತ್ತು ಚಿತ್ತೈಸಿದ್ದಾರೆ. ಹಾಗೆ ಕಾಣಿಯೂರು ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಇಂದಿನ ದಿನ ಈ ಕ್ಷೇತ್ರಕ್ಕೆ ಚಿತ್ತೈಸಿದ್ದಾರೆ. ಅವರಿಬ್ಬರು ಅನುಗ್ರಹ ಮಂತ್ರಾಕ್ಷತೆಯನ್ನು ಎಲ್ಲ ಭಕ್ತಾದಿಗಳಿಗೆ ನೀಡಿರುತ್ತಾರೆ. ಹಾಗೆ ಯಜ್ಞದ ಪೂರ್ವಭಾವಿಯಾಗಿ ಇವತ್ತಿನ ದಿನ ಸ್ವಸ್ತಿ ಪುಣ್ಯಾಹ ವಾಚನ ಹಾಗೆ ನಾಂದಿ ಶ್ರಾದ್ದ ಇತ್ಯಾದಿಗಳನ್ನೆಲ್ಲ ಮಾಡಿ ತದನಂತರದಲ್ಲಿ ದೇವನಾಂದಿ ಶ್ರಾದ್ದಗಳನ್ನು ಮಾಡಿ ತದನಂತರದಲ್ಲಿ ಅರಣಿ ಮತನ ಅಂತ ಹೇಳ್ತಾರೆ. ಅರಣಿಯಲ್ಲಿ ಶುದ್ಧವಾದ ಅಗ್ನಿಯನ್ನು ನಾವು ಉತ್ಪಾದಿಸುವಂಥದ್ದು ಆ ಕಾರ್ಯವು ಇವತ್ತು ನಡೆದಿದೆ. ಹಾಗೆ ಲಕ್ಷ ಪ್ರದಕ್ಷಿಣೆಗೂ ಇವತ್ತಿನ ದಿನದಲ್ಲಿ ಕಾಪು ಮಾರಿಯಮ್ಮ ಗುಡಿಯ ಆಡಳಿತ ಮುಕ್ತೇಶ್ವರದಂಥ ವಾಸುದೇವ ಶೆಟ್ಟಿಯವರು ಚಾಲನೆಯನ್ನು ನೀಡಿದ್ದಾರೆ. ಎಲ್ಲ ಉಭಯ ಶ್ರೀಪಾದರು ಹಾಗೆ ಅತಿಥಿ ಗಣ್ಯರು ಹಲವು ಕ್ಷೇತ್ರದ ಪ್ರಮುಖರೆಲ್ಲ ಸೇರಿಕೊಂಡು ಇವತ್ತಿನ ದಿನದಲ್ಲಿ ಲಕ್ಷ ಪ್ರದಕ್ಷಿಣೆಗೆ ಚಾಲನೆಯನ್ನು ನೀಡಿರುತ್ತಾರೆ. ಹಾಗೆ ತದನಂತರದಲ್ಲಿ ದೇವರಿಗೆ ಮಧ್ಯಾಹ್ನದ ಮಹಾಪೂಜೆ. ಹಾಗೆ ಈಗ ನೋಡ್ತಾ ಇದ್ದೇವೆ, ಎಲ್ಲ ಲಕ್ಷಾಂತರ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಪ್ರದಕ್ಷಿಣೆ ನಮಸ್ಕಾರವನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಕರಂಬಳ್ಳಿ ನವೀನ ಅಂತ ಹೇಳಿ ಈ ಕ್ಷೇತ್ರದ ಅರ್ಚಕನಾಗಿದ್ದೇನೆ.